ಹಲೋ ಫ್ರೆಂಡ್ಸ್, ನಾನಿಲ್ಲಿ ಬಂಗುಡೆ ಕರಿ ಮಾಡೋದು ತೋರಿಸ್ತಿದ್ದೇನೆ. ಅಂದರೆ ನಾನು ಮಾಡುವ ಮೆಥಡಲ್ಲಿ ಹೆಚ್ಚಾಗಿ ಎಲ್ರಿಗೆ ಗೊತ್ತಿದೆ. ಬೇರೆ ರೀತಿಯಲ್ಲಿ ಯಾರಾದರೂ ಮಾಡೋರಿದ್ದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, 6 ಬಂಗುಡೆ ಉಂಟು, ದೊಡ್ಡ ಸೈಜಿದ್ದು. 2 ಪೀಸ್ ಥರ ಮಾಡ್ಕೊಂಡಿದ್ದೇನೆ. ಒಂದು ಬಂಗುಡೆಯನ್ನು ಸಪ್ರೇಟಾಗಿ ನನ್ನ ಮಗನಿಗೆ ಫ್ರೈಗೋಸ್ಕರ ಇಟ್ಟಿದ್ದೇನೆ. ಮತ್ತು ಇನ್ನೊಂದು ಸೈಡಲ್ಲಿ ನಾನು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ತೇನೆ. ಒಂದು ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಸ್ಪೂನಲ್ಲಿ 1-2 ಸ್ಪೂನಷ್ಟು ಧನಿಯಾ, ಅರ್ಧ ಜೀರಾ, ಕಾಲು ಮೆಂತೆ ಮತ್ತು ಅರ್ಧ ಮಸ್ಟರ್ಡ್ ಹಾಕಿದ್ದೇನೆ. ಇದನ್ನೆಲ್ಲ ಹುರ್ಕೋಬೇಕು. ನಾನಿಲ್ಲಿ ಚಿಲ್ಲಿಯನ್ನು ತೊಳ್ಕೊಂಡಿದ್ದೇನೆ. ಅದು ನೀರು ಡ್ರೈ ಆದಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೇನೆ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಅದು ಮೆಣಸು. ನಂತರ ಎಲ್ಲ ಧನಿಯಾ, ಜೀರಾ, ಮೆಂತೆ ಅದನ್ನೆಲ್ಲ ಹುರ್ಕೊಡ್ತೇನೆ ಚೆನ್ನಾಗಿ. ಕೆಲವರು ಸಾಸಿವೆ ಹಾಕೋದಿಲ್ಲ, ಕೆಲವರು ಜೀರಾ ಹಾಕೋದಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನೋಡಿ, ಅವ್ರು ಬೇರೆ ರೀತಿ ಮಾಡುವವರಿದ್ದರೆ ಈ ರೀತಿ ಒಂದು ಸಲ ನೋಡಿ. ಎಲ್ಲ ಹುರ್ಕೊಂಡು ಇಟ್ಟೆ. ಅದಕ್ಕೆ ನಾನಿಲ್ಲಿ ಗಾರ್ಲಿಕ್ ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ, ಆನಿಯನ್ ಒಂದು ಹಾಕ್ತಾ ಇದ್ದೇನೆ. ನಂತರ ಒಂದು ಇಷ್ಟು ಹುಳಿ ಹಾಕ್ತಾ ಇದ್ದೇನೆ, ಟ್ಯಾಮ್ರಿನ್ ಹಾಕ್ತಾ ಇದ್ದೇನೆ. ಇಷ್ಟನ್ನು ನಾವಿವಾಗ ಗ್ರೈಂಡ್ ಮಾಡಬೇಕು. ಫಸ್ಟಿಗೆ ನಾನು ಬರೀ ಈ ಮೆಣಸನ್ನು ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡ್ತೇನೆ, ಯಾಕೆಂದರೆ ಅದು ಕೋಕೋನಟ್ ಹಾಕಿದ ಮೇಲೆ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ, ಪೇಸ್ಟ್ ಆಗೋದಿಲ್ಲ ಅಂತ. ನಂತರ ನಾನು ಕೋಕೋನಟ್ ಕೂಡ ಹಾಕ್ತೇನೆ. ಸಪೋಸ್ ಪುಳಿಮಿಂಚಿ ಮಾಡೋದಾದರೆ ಇಲ್ಲಿ ಕೆಲವರು ಕೋಕೋನಟ್ ಹಾಕದೆ ಮಾಡ್ತಾರೆ. ಇಲ್ಲಾಂದರೆ ಒಂದು 3 ಸ್ಪೂನ್ 4 ಸ್ಪೂನ್ ಕೋಕೋನಟ್ ಹಾಕ್ಬೋದು. ನಾನಿಲ್ಲಿ ಕರಿ ಮಾಡೋದಕ್ಕೆ ಇಷ್ಟು ಕೋಕೋನಟ್ ಹಾಕಿದ್ದೇನೆ, ಫೈನ್ ಪೇಸ್ಟ್ ಮಾಡಿದ್ದೇನೆ. ನಂತರ ನಾನಿಲ್ಲಿ ಪಾತ್ರೆಯಲ್ಲಿ ಕೋಕೋನಟ್ ಆಯಿಲ್ ಹಾಕ್ತೇನೆ. ಕೋಕೋನಟ್ ಆಯಿಲ್ ಹಾಕಿಬಿಟ್ಟು ಒಂದು ಆನಿಯನ್, ನಂತರ ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಕಟ್ ಮಾಡಿದ ಅದನ್ನು ಫ್ರೈ ಮಾಡ್ತೇನೆ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ. ಅನಂತರ ಮಿಕ್ಸಿ ಮಾಡಿದ ಮಸಾಲವನ್ನು, ಪೇಸ್ಟ್ ಮಾಡಿದ ಮಸಾಲವನ್ನು ಅದಕ್ಕೇ ಹಾಕ್ತೇನೆ. ಅದರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಫಸ್ಟಿಗೆ ಒಂದೇ ಸಲ ನೀರು ಹಾಕಲಿಕ್ಕೆ ಹೋಗಬಾರ್ದು. ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಬೇಕು ನೀರು. ಈ ರೀತಿ ಮಸಾಲ ಕುದಿ ಬರಲಿಕ್ಕೆ ಆಗುವಾಗ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಫಸ್ಟಿಗೆ ಸ್ವಲ್ಪ ಹಾಕ್ತೇನೆ, ಮತ್ತು ನೋಡ್ಕೊಂಡು ಹಾಕ್ಬೋದು. ಮತ್ತು ಮೀನು ಹಾಕ್ತೇನೆ. ಮೀನು ಹಾಕಿದ ಮೇಲೆ ಒಂದು ಕುದಿ ಬಂದ ಮೇಲೆ ನಾವು ಗ್ಯಾಸ್ ಆಫ್ ಮಾಡಬೇಕು. ಜಾಸ್ತಿ ಬೇಯಿಸಲಿಕ್ಕೆ ಹೋದರೆ, ಬಾಯ್ಲ್ ಆದರೆ ಮೀನು ಕಟ್ಟಾಗುತ್ತೆ. ಯಾಕೆಂದರೆ ನಾವು ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡುವಾಗ ಸ್ಟೀಮಲ್ಲೇ ಅದು ಬೇಯುತ್ತೆ, ಅದಕ್ಕೋಸ್ಕರ. ಬಟ್ ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಸಾಲ್ಟ್ ಚೆಕ್ ಮಾಡಬೇಕು. ಕಡಿಮೆ ಆಗಿದ್ದರೆ ಈ ಸ್ಟೇಜಲ್ಲಿ ಹಾಕ್ಬೋದು. ನಾನು ಸ್ವಲ್ಪ ಸಾಲ್ಟ್ ಚೆಕ್ ಮಾಡುವಾಗ ಕಡಿಮೆ ಆಗಿತ್ತು, ಮತ್ತು ಅದಕ್ಕೆ ಹಾಕಿದ್ದೆ ನಾನು. ಬಾಯ್ಲ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡ್ತೇನೆ. ಈ ಕರಿ ನೀರು ದೋಸೆ, ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವು ತಿಂತೀವಿ ಈ ಕಡೆಯವರೆಲ್ಲ ನೀರು ದೋಸೆಗೆ, ಇಡ್ಲಿ ಜೊತೆ ಎಲ್ಲ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.